ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಆತ್ಮೀಯರೇ, ದಾವಣಗೆರೆ ದಕ್ಷಿಣ ಮೋಸ್ಟ್ಲಿ ಕಾಂಗ್ರೆಸ್ ಕೈ ಬಿಡ್ತದನ ಅನ್ನೋದು ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಈ ಸಲ ಶಾಮನೂರು ಕುಟುಂಬದವ್ರು ತಪ್ಪು ಮಾಡಿದ್ರೆ ಅವಶ್ಯಕ ಸಮರ್ಥ ಟಿಕೆಟ್ ಕೊಡಿಸೋದು ಅನ್ನುವಂಥದ್ದು. ಯಾಕಂದ್ರೆ ಈ ಮಲ್ಲಿಕಾರ್ಜುನ ಅವ್ರು ಮಾಡಿದ ತಪ್ಪು ಮೋಸ್ಟ್ಲಿ ಹೊಡೆತ ಕೊಡ್ತದನ ಕಾಂಗ್ರೆಸ್ಸಿಗೆ ಅಂತೇಳಿ. ಕಾಂಗ್ರೆಸ್ಸು ಕೂಡ ಇದ್ದರಿ ಅಂತ ಪುಲಿ ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿ, ಇನ್ನೊಂದು ಕಡೆ ಲಿಂಗಾಯತ್ ಕಮ್ಯುನಿಟಿ, ಲಿಂಗಾಯತ ಮತ್ತು ವೀರಶೈವೇತರದ ಅಧ್ಯಕ್ಷರು. ಹೀಗಾಗಿ ಯಾವುದನ್ನು ಹಿಡ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಕಾಂಗ್ರೆಸ್ಸಿನ ತಳಮಳ. ಕಡೆಕ ಲಿಂಗಾಯತ್ ಲಾಬಿನ ಹಿಡ್ಕೊಂಡು ಏನೋ ಸಮರ್ಥವ್ರಿಗೆ ಕೊಟ್ಟರು. ಆದರೆ ಇವತ್ತದು ಏನಾಗ್ಯದಪ್ಪ ಅಂತಂದ್ರೆ ಸಾದಿಕ್ ಪೈಲ್ವಾನ್ ರೂಪದಲ್ಲೇ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಒಂದಾಗ್ತಾ ಇದ್ದಿದ್ದು. ಜೊತೆಗೆ ಸಾದಿಕ್ ಪೈಲ್ವಾನ್ನ ಈ ಸಲ ಹಿಂಸರಿ ಮಾತಿಲ್ಲ ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ಮಲ್ಲಿಕಾರ್ಜುನ ಅವರು ಒಂದಿಷ್ಟು ತಪ್ಪು ಮಾಡಿದರು. ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ರಿಗೆ ಸಲುವಾಗಿ ಒಂದಿಷ್ಟು ತಪ್ಪುಗಳನ್ನು ಮಾತಾಡಿದರು. ನೀವು ಬರೋ ಅವಶ್ಯಕತೆ ಇರಲಿಲ್ಲ, ನೀವೇ ಕೆಡಿಸಿದ್ರಿ ಮಾಡಿದ್ರಿ ಅನ್ನುವಂಗ. ಹೀಗಾಗಿ ಕೊನೆ ಕ್ಷಣದಲ್ಲಿ ಸಾದಿಕ್ ಅವ್ರನ್ನ ಒಪ್ಪಿಸುವಂಥದ್ದು ಏನಾದರೂ ಒಂದಿಷ್ಟು ಶಕ್ತಿ ಇದ್ದರೆ ಜಮೀರ್ ಅಹಮದ್ ಖಾನ್ರಿಗಿತ್ತು. ಅದನ್ನು ಕಳ್ಕೊಂಡ್ರು. ಇವತ್ತು ಅಲ್ಲಿ ನಿಂತಿದ್ದಾರೆ. ಈಗಿರೋದು ಒಂದು ಸಾದಿಕ್ ಪೈಲ್ವಾನರು ಒಪ್ಪಿಸಿ ಮುಸ್ಲಿಂ ಸಮುದಾಯವನ್ನು ತಮ್ಮ ವಿಶ್ವಾಸ ತೆಗೆದುಕೊಡು. ಇದು ಸಾಧ್ಯನಾ? ನಮ್ಮ ಮಲ್ಲಿಕಾರ್ಜುನ ಅವರಿಂದ ಸಿದ್ದರಾಮಯ್ಯನವ್ರು ಮಾಡ್ಬೋದಿತ್ತು, ಅಥವಾ DK ಅವರು ಮಾಡ್ಬೋದು, ಅಥವಾ ಇನ್ನುಳಿದವರು ಮಾಡ್ಬೋದು, ಇಲ್ಲಂತಲ್ಲ. ಆದರೆ ಈಗ ಅದು ಕೈ ಮೀರಿ ಹೋಗ್ತಾ ಇದೆ ಕ್ಷಣಕ್ಕೆ ಅಂತೇಳಿ. ಯಾಕಂದರೆ ಈಗ ನಮ್ಮ ಕೈಯಲ್ಲಿ ಅಂದ್ರೆ ಈ ಒಂದು ಕಾಂಗ್ರೆಸ್ ಕೈಯಲ್ಲಿ ಉಳಿದಿಲ್ಲ. ಕಾಂಗ್ರೆಸ್ಗೆ ಇಷ್ಟೆಲ್ಲ ಬಗೆಹರಿಸ್ಬೇಕಾಗಿತ್ತು. ಅದನ್ನು ಭಾಳ ಬೆಳೆದಕ್ಕೆ ಬಿಟ್ಟರು ಅವರು. ಎಲ್ಲಕ್ಕಿಂತ ಬೆಸ್ಟ್ 2 ವರ್ಷ